ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿಜಯ್ ಸುಬ್ಬು. ಇಮ್ಯಾಜಿನ್ ಮಾಡಿ, ನಿಮ್ಮ ಒಂದು ರಿಟೈರ್ಮೆಂಟ್ ಆದಮೇಲೂ ಒಂದು ಸ್ಟಡಿ ಸೋರ್ಸ್ ಆಫ್ ಇನ್ಕಮ್ ನಿಮಗೆ ಬರ್ತಿದ್ರೆ ಎಷ್ಟು ಚೆನ್ನಾಗಿರತ್ತಲ್ಲ. ಅದ್ರ ಜೊತೆಗೇ ನಿಮ್ಮ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟಿಂದ ಬರ್ತಕ್ಕಂತಹ ಆದಾಯನ ಒಂದು ಟ್ಯಾಕ್ಸ್ ಎಫಿಷಿಯೆಂಟ್ ವೇಲಿ ನಡೆಸ್ಕೊಂಡು ಹೋದರೆ ಎಷ್ಟು ಚೆನ್ನಾಗಿರತ್ತಲ್ಲ. ಅದ್ರ ಜೊತೆಗೇ ನಿಮ್ಮ ಒಂದು ಮೇನ್ ಜಾಬ್ ಜೊತೆಗೇ ಪ್ಯಾರಲಲ್ ಆಗಿ ಇನ್ನೊಂದು ಅಡಿಷ್ನಲ್ ಸೋರ್ಸ್ ಆಫ್ ಇನ್ಕಮ್ ಇದ್ದರೆ ಎಷ್ಟು ಚೆನ್ನಾಗಿರತ್ತಲ್ಲ. ಸೊ ಇದೆಲ್ಲನೂ ಸಾಧ್ಯ ಆಗಿಸುವಂತಹ ಒಂದು ಮಾರ್ಗ ಅಂದರೆ ಅದನ್ನೇ SWP, ಅದೇ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲ್ಯಾನ್. ಸೊ ಇವತ್ತು ಈ ಒಂದು ವಿಡಿಯೋಲಿ ನಾನು SWP ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದರ ಬೇರೆ ಬೇರೆ ಬೆನಿಫಿಟ್ಸ್ ಏನು, ಅದನ್ನು ಹೇಗೆ ಮಾಡೋದು, ಯಾಕೆ ಮಾಡಬೇಕು, ಯಾವಾಗ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋಲಿ ನಾನು ಮಾತಾಡ್ತೀನಿ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. SWP ಅಂದರೆ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲ್ಯಾನ್. ಆಗಲೇ ಹೇಳಿರೋ ಹಾಗೆ ಇದೇನಪ್ಪ ಅಂತ ಅಂದರೆ ಮ್ಯೂಚುವಲ್ ಫಂಡ್ ಹೌಸಸ್ಗಳು ಒಂದು ಆಪ್ಷನ್ನ ಕೊಡ್ತಾರೆ. ಆ ಆಪ್ಷನ್ ಮುಖಾಂತರ ನೀವೇನು ಮಾಡ್ಬೋದು ಅಂದರೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಮೇಲೆ ಒಂದು ಫಿಕ್ಸ್ಡ್ ರೆಗ್ಯುಲರ್ ಟೈಮಲ್ಲಿ ನೀವು ಆ ಒಂದು ಹಣನ ನಿಮ್ಮ ಒಂದು ಇನ್ವೆಸ್ಟ್ಮೆಂಟಿಂದ ವಿಡ್ರಾವಲ್ ಮಾಡ್ಬೋದು. ಆ್ಯಂಡ್ ಮಿಕ್ಕಿರೋ ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಅದ್ರ ಮೇಲೆ ನೀವು ಒಂದು ಇಂಟ್ರೆಸ್ಟ್ನ ಮತ್ತು ಒಂದು ಕ್ಯಾಪಿಟಲ್ ಅಪ್ರಿಸಿಯೇಷನ್ನ ನೀವು ಗೇನ್ ಮಾಡ್ತಾ ಹೋಗ್ಬೋದು. ಇದನ್ನು ಒಂಥರ ನೀವೊಂದು ಪರ್ಸ್ನಲ್ ಪೆನ್ಷನ್ ಪ್ಲ್ಯಾನ್ ಅಂತಲೂ ಸಹ ಕರಿಬೋದು. ಸೊ ನಿಮಗೆ ಒಂದು ರೆಗ್ಯುಲರ್ ಫಿಕ್ಸ್ಡ್ ಇಂಟರ್ವಲ್ಸಲ್ಲಿ ನಿಮ್ಮ ಒಂದು ಹಣನ ನೀವು ಇನ್ವೆಸ್ಟ್ಮೆಂಟಿಂದ ವಿಡ್ರಾ ಮಾಡ್ಬೋದು. ಆ್ಯಂಡ್ ಮಿಕ್ಕಿರೋ ಅಮೌಂಟಿಂದ ನೀವು ಆ ಒಂದು ಇಂಟ್ರೆಸ್ಟ್ನು ಸಹ ನೀವು ಗಳಿಸ್ಬೋದು. ಸೊ ಮುಖ್ಯವಾಗಿ SWP ಬಗ್ಗೆ ನೀವು ತಿಳ್ಕೊಬೇಕಾಗಿರೋ 3 ಇಂಪಾರ್ಟೆಂಟ್ ವಿಚಾರ ಏನು ಅಂತಂದರೆ, ನೀವೇ ನಿಮ್ಮ ಒಂದು ಟೈಮ್ ಇಂಟರ್ವಲ್ನ ಫಿಕ್ಸ್ ಮಾಡ್ಬೋದು. ಮಂತ್ಲಿ ಇರ್ಬೋದು, ಕ್ವಾರ್ಟರ್ಲಿ ಇರ್ಬೋದು, ಇಯರ್ಲಿ ಇರ್ಬೋದು ಅಂತ. ಅದ್ರ ಜೊತೆಗೇ ಎಷ್ಟು ಅಮೌಂಟ್ ಬೇಕು, ಫಿಕ್ಸ್ಡ್ ಅಮೌಂಟ್ ಬೇಕಾ, ಇಲ್ಲ ಕ್ಯಾಪಿಟಲ್ ಅಪ್ರಿಸಿಯೇಷನ್ನ ಮಾತ್ರ ನಾನು ವಿಡ್ರಾ ಮಾಡ್ಕೊತೀನಿ ಅನ್ನೋದನ್ನು ಸಹ ನೀವು ಚೂಸ್ ಮಾಡ್ಬೋದು. ಆ್ಯಂಡ್ ಅದ್ರ ಜೊತೆ ಯೂನಿಟ್ಸ್ನ ಯಾವಾಗ ನೀವು ರೆಡೀಮ್ ಮಾಡ್ಬೋದು ಅನ್ನೋದನ್ನು ಕೂಡ ನೀವು ಡಿಸೈಡ್ ಮಾಡ್ಬೋದು. ಸೊ ಈಗ ಮುಂದುವರಿಯೋಕ್ಕಿಂತ ಮುಂಚೆ ಒಂದು ಕ್ವಿಕ್ ಕ್ವಿಜ್ ಏನಂದರೆ, ಈ SWP ನಿಮ್ಮ ಪ್ರಕಾರ ಯಾರು ಮಾಡಬೇಕು? ಆಪ್ಷನ್ ನಂಬರ್ A, ರಿಟೈರ್ಮೆಂಟ್ ಪ್ಲಾನಿಂಗ್ ಮಾಡ್ತಿರೋರು ಮಾಡಬೇಕಾ? ಆಪ್ಷನ್ B, ಯಾರಿಗೆ ಒಂದು ಸ್ಪೆಸಿಫಿಕ್ ಫಿನಾನ್ಷಿಯಲ್ ಗೋಲ್ ಇರುತ್ತೆ, ಒಂದು ಹೋಮ್ ಲೋನ್ ಮಾಡಬೇಕಪ್ಪ, ಒಂದು ಮನೆ ಕಟ್ಸ್ಬೇಕಪ್ಪ, ಇಲ್ಲ ಒಂದು ದೊಡ್ಡ ಕಾರ್ ತೊಗೋಬೇಕಪ್ಪ ಅಂತ ಇರುತ್ತಲ್ಲ, ಅವ್ರು ಮಾಡಬೇಕಾ? ಇಲ್ಲ ಆಪ್ಷನ್ ನಂಬರ್ C, ಯಾರು ತಮ್ಮ ಟ್ಯಾಕ್ಸಸ್ನ ಪ್ಲ್ಯಾನ್ ಮಾಡ್ತಿರ್ತಾರೋ ಅವರು ಈ ಪರ್ಟಿಕ್ಯುಲರ್ SWPನ ಸ್ಟಾರ್ಟ್ ಮಾಡಬೇಕಾ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕರೆಕ್ಟಾಗಿರೋ ಉತ್ತರ ಬಂದು ಆಲ್ ದ ಅಬೌವ್. ಎಸ್, ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದಂತಹ ಒಂದು ಫಿನಾನ್ಷಿಯಲ್ ಗೋಲ್ ಇರುತ್ತೆ. ಕೆಲವೊಬ್ಬರು ರಿಟೈರ್ಮೆಂಟ್ ಆಗೇ ಪ್ಲ್ಯಾನ್ ಮಾಡ್ತಿರ್ತಾರೆ, ಇನ್ನು ಕೆಲವೊಬ್ಬರು ಮನೆ ಕಟ್ಸಬೇಕು ಅಂತ ಇರ್ತಾರೆ, ಇನ್ನು ಕೆಲವೊಬ್ಬರು ಟ್ಯಾಕ್ಸಸ್ ಮೇಲೆ ಹೆಂಗಾದರೂ ಒಂದು ಸ್ವಲ್ಪ ಸೇವ್ ಮಾಡಬೇಕು ಅಂತ ಇರ್ತಾರೆ. ಇವರೆಲ್ಲರಿಗೂ SWP ಒಂದು ಒಳ್ಳೆ ಆಪ್ಷನ್ ಅಂತ ನಾವು ಹೇಳ್ಬೋದು. ಸೊ ನಿಮ್ಮ ಹತ್ರ ಒಂದು 401k ರಿಟೈರ್ಮೆಂಟ್ ಪ್ಲ್ಯಾನ್ ಇರ್ಬೋದು, ಅಥವಾ IRA ಇರ್ಬೋದು, ಇಲ್ಲಾಂತಂದರೆ ಬ್ರೋಕರೇಜ್ ಫರ್ಮಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಇರ್ಬೋದು. ಸೊ ಎಲ್ಲರೂ ಸಹ ಈ ಒಂದು ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲ್ಯಾನ್ನ ಆಪ್ಟ್ ಮಾಡ್ಬೋದು. ಬಟ್ ಕೆಲವೊಂದು ಅಕೌಂಟ್ ಟೈಪ್ಸ್ ಮೇಲೆ ನೀವು ಎಷ್ಟು ಹಣನ ವಿಡ್ರಾ ಮಾಡ್ತೀರಾ ಅನ್ನೋದ್ರ ಮೇಲೆ ಕೆಲವೊಂದು ಪೆನಾಲ್ಟೀಸ್ ಕೂಡ ಇರುತ್ತೆ, ಕೆಲವೊಂದು ಚಾರ್ಜಸ್ ಕೂಡ ಇರುತ್ತೆ. ಸೊ ಆ ಒಂದು ಕಾರಣಕ್ಕೆ ಈ ಪರ್ಟಿಕ್ಯುಲರ್ SWP ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಂಡು ಅದರ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡ ಮೇಲೆ ಈ ಒಂದು SWPನ ನೀವು ಸ್ಟಾರ್ಟ್ ಮಾಡೋದು ಸೂಕ್ತ. ಸೊ ನೆಕ್ಸ್ಟ್ ನಿಮ್ಮ ತಲೆಯಲ್ಲಿ ಏನು ಓಡ್ತಿದೆ ಅಂತ ಗೆಸ್ ಮಾಡಲಾ? ಎಲ್ಲ ಸರಿ ಸುಬ್ಬು, ಬಟ್ ಈ SWP ಹೇಗೆ ವರ್ಕ್ ಆಗುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ತಾನೇ? ಎಸ್, ಈಗ ಅದ್ರ ಬಗ್ಗೆನೇ ಮಾತಾಡೋಣ. ಸೊ SWP ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ತಿಳ್ಕೊಬೇಕು ಅಂತ ಅಂದರೆ NAV, ಅದೇ ನೆಟ್ ಅಸೆಟ್ ವ್ಯಾಲ್ಯೂ ಮತ್ತು ಯೂನಿಟ್ಸ್ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ಯೂನಿಟ್ಸ್ ಅಂದರೆ ಏನು ಅಂತ ಅಂದರೆ ತುಂಬಾ ಸಿಂಪಲ್. ಯಾವತ್ತೇ ಆಗಲಿ ಒಬ್ಬರು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡ್ತಿದ್ದಾರೆ ಅಂತಂದರೆ ಆ ಒಂದು ಮ್ಯೂಚುವಲ್ ಫಂಡ್ಸಲ್ಲಿ ಚಿಕ್ಕ ಚಿಕ್ಕ ಪೀಸಸ್ಗಳಿರುತ್ತೆ, ಅದನ್ನು ಯೂನಿಟ್ಸ್ ಅಂತ ಕರೀತಾರೆ. ಆ ಒಂದು ಯೂನಿಟ್ಸ್ನೇ ಒಬ್ಬ ಬೈಯರ್ ಬೈ ಮಾಡೋಕ್ಕೆ ಸಾಧ್ಯ. ಸೊ ಆ ಒಂದು ಎಂಟೈರ್ ಮ್ಯೂಚುವಲ್ ಫಂಡ್ ಹೌಸಲ್ಲಿ ಇರ್ತಕ್ಕಂತಹ ಒಂದು ಟೋಟಲ್ ವ್ಯಾಲ್ಯೂ ಏನಿರುತ್ತೆ ಅದನ್ನು ಚಿಕ್ಕ ಚಿಕ್ಕ ಯೂನಿಟ್ ಆಗಿ ಡಿವೈಡ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಮ್ಯೂಚುವಲ್ ಫಂಡಿನ ಟೋಟಲ್ ವ್ಯಾಲ್ಯೂ ಬಂದು 2 ಕೋಟಿ ಅಂತ ಅನ್ಕೊಳ್ಳೋಣ. ಆ್ಯಂಡ್ ಅದರಲ್ಲಿ 10 ಲಕ್ಷ ಯೂನಿಟ್ ಇದೆ ಅಂತ ಅನ್ಕೊಳ್ಳೋಣ. ಆಗ 2 ಕೋಟಿ ಡಿವೈಡೆಡ್ ಬೈ 10 ಲಕ್ಷ ಈಸ್ ಈಕ್ವಲ್ ಟು 20. ಸೊ 20 ಬಂದು ನೆಟ್ ಅಸೆಟ್ ವ್ಯಾಲ್ಯೂ ಆಗುತ್ತೆ. ಸೊ ಈ ಒಂದು ನೆಟ್ ಅಸೆಟ್ ವ್ಯಾಲ್ಯೂ ಬಂದು ಸ್ಟಾಕ್ ಪ್ರೈಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಸ್ಟಾಕ್ ಪ್ರೈಸ್ ಚೇಂಜ್ ಆಗ್ತಾ ಇದ್ದಂಗೆ ಈ ಒಂದು ನೆಟ್ ಅಸೆಟ್ ವ್ಯಾಲ್ಯೂ ಕೂಡ ಡೈಲಿ ಬೇಸಿಸ್ ಮೇಲೆ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ SWP ಅಂತ ಅಂದರೆ ನಿಮ್ಮ ಒಂದು ಯೂನಿಟ್ಸ್ ಎಷ್ಟಿರುತ್ತೆ, ಸೊ ಅಷ್ಟು
ಯೂನಿಟ್ಸಲ್ಲಿ ನಿಮ್ಮ ಮ್ಯೂಚುವಲ್ ಫಂಡ್ ಹೌಸಸ್ಗೆ ನೀವು ಇನ್ಸ್ಟ್ರಕ್ಟ್ ಮಾಡ್ತೀರಾ, ನೋಡಪ್ಪ ನನಗೆ ತಿಂಗಳು ನನ್ನ ಎಂಟೈರ್ ಪೋರ್ಟ್ಫೋಲಿಯೋಲಿ ಇಷ್ಟು ಯೂನಿಟ್ಗಳನ್ನ ಸೆಲ್ ಮಾಡಿ ನನಗೆ ಈ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮಲ್ಲಿ ನನಗೆ ಹಣನ ಕಳಿಸ್ತಾ ಇರು ಅಂತಲೂ ಹೇಳ್ಬೋದು. ಇಲ್ಲ ಅಂತಂದರೆ ಎಂಟೈರ್ ಕ್ಯಾಪಿಟಲ್ನ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ನ ಮಾಡಿರ್ತೀರೋ, ಅಂದರೆ ಹೂಡಿಕೆ ಮಾಡಿರ್ತೀರೋ ಅದರಲ್ಲಿ ಇಷ್ಟು ಪರ್ಸೆಂಟೇಜ್ ಆಫ್ ದ ಕ್ಯಾಪಿಟಲ್ನ ಈ ಟೈಮ್ ಇಂಟರ್ವಲ್ಲಿ ನನಗೆ ನೀನು ವಾಪಸ್ ಕೊಡಬೇಕಪ್ಪ ಅಂತಲೂ ಸಹ ನೀವು ಹೇಳ್ಬೋದು. ಸೊ ಎಸೆನ್ಷಿಯಲಿ ದಿಸ್ ಇಸ್ ವಾಟ್ ಸಿಸ್ಟಮ್ಯಾಟಿಕ್ ವಿಡ್ರಾಲ್ ಪ್ಲಾನ್ ಅಂತ ಅಂದರೆ. ಸೊ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂದರೆ ಈ ಥರ ಇರುತ್ತೆ, ಬಟ್ ರಿಯಲ್ ಲೈಫ್ ಸಿನಾರಿಯೋಲಿ ಮ್ಯಾಥ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಬನ್ನಿ. ಫಾರ್ ಎಕ್ಸಾಂಪಲ್, ರಮೇಶ್ ಅನ್ನೋ ಒಬ್ಬರು ಕಾರ್ಪೊರೇಟ್ ಎಂಪ್ಲಾಯಿ 10 ಲಕ್ಷನೇ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಆ್ಯಂಡ್ ಇದರಲ್ಲಿ 10,000 ಯೂನಿಟ್ ಇದೆ ಅಂತ ನಾವು ಅನ್ಕೊಳ್ಳೋಣ. ಅಲ್ಲಿಗೆ ನೆಟ್ ಅಸೆಟ್ ವ್ಯಾಲ್ಯೂ ಎಷ್ಟಾಯಿತು? 100 ರೂಪಾಯಿ ಆಯಿತು. ಸೊ ಬೈ ದ ಎಂಡ್ ಆಫ್ ದ ಮಂತ್ ನಮ್ಮ ರಮೇಶ್ ಅವರು ಇಲ್ಲಪ್ಪ ಈ ತಿಂಗಳು ನಾನು ಒಂದು 50,000 ರೂಪಾಯಿನ ನಾನು ವಿಡ್ರಾ ಮಾಡ್ತೀನಿ ಅಂತ ಅಂದಾಗ ಅವರ ನೆಕ್ಸ್ಟ್ 6 ತಿಂಗಳಲ್ಲಿ ಅವರ ಪೋರ್ಟ್ಫೋಲಿಯೋ ಯಾವ ರೀತಿ ಕಾಣುತ್ತೆ ಅಂತ ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ಬೋದು. ಸೊ ಇದೊಂದು ಐಡಿಯಲ್ ಕೇಸ್ ಸಿನಾರಿಯೋ ಆದ್ರೂ ಸಹ ರಿಯಲ್ ಲೈಫಲ್ಲಿ ಇದು ಮೇಜರ್ ಆಗಿ ಈಲ್ಡ್ ರೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಮ್ಮ ರಮೇಶ್ ಅವರೇನೋ ತಿಂಗಳು 50,000 ರೂಪಾಯಿನ ನಾನು ವಿಡ್ರಾ ಮಾಡ್ತೀನಿ ಅಂತ ಅಂದ್ಕೊಂಡ್ರು. ಬಟ್ ನೀವೆಷ್ಟು ವಿಡ್ರಾ ಮಾಡಬೇಕು ಅನ್ನೋದು ಪ್ರಶ್ನೆ. ನಾನು ಆಗಲೇ ಹೇಳಿರೋ ಹಾಗೆಯೇ ನಿಮ್ಮ ಒಂದು ಪರ್ಸ್ನಲ್ ಫಿನಾನ್ಷಿಯಲ್ ಗೋಲ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಒಂದು. ಮತ್ತು ಅದರ ಜೊತೆಗೇ ನೀವು ಇನ್ಫ್ಲೇಷನ್ ಮತ್ತು ಮಾರ್ಕೆಟ್ ಕಂಡೀಷನ್ನ ನೀವು ತಲೆಯಲ್ಲಿಟ್ಕೊಂಡು ನಿಮ್ಮ ಒಂದು SWPನ ನೀವು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಮಾರ್ಕೆಟ್ ಕಂಡೀಷನ್ ಮೇಲೆ SWP ಡಿಪೆಂಡ್ ಆದ್ರೂ ಸಹ ಈ ಒಂದು ಇನ್ಫ್ಲೇಷನ್ ಬೇಸ್ಡ್ SWP ವಿಡ್ರಾಲ್ನ ನೀವು ಪ್ಲ್ಯಾನ್ ಮಾಡ್ತಿದ್ದಾರೆ ಅಂದರೆ ಅದು ರಿಲೇಟಿವ್ಲಿ ಸ್ವಲ್ಪ ಸಿಂಪಲ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ನಮ್ಮೊಂದು ಆಲ್ ಇಂಡಿಯಾ ಕನ್ಸ್ಯೂಮರ್ ಫುಡ್ ಪ್ರೈಸ್ ಇಂಡೆಕ್ಸ್ ಪ್ರಕಾರ ಫಾರ್ ಇನ್ಸ್ಟೆನ್ಸ್ ನಮ್ಮ ಒಂದು ಪ್ರಾವಿಷನಲ್ ಫುಡ್ ಇನ್ಫ್ಲೇಷನ್ ರೇಟ್ ಬಂದು 2023 ಡಿಸೆಂಬರ್ ಕಂಪೇರ್ ಮಾಡಿದ್ರೆ 2024 ಡಿಸೆಂಬರ್ಗೆ ಅದು 8.39% ಆಗಿತ್ತು. ಇದರ ಅರ್ಥ ಏನು ಅಂತ ಅಂದರೆ 2023 ಡಿಸೆಂಬರಲ್ಲಿ ರಮೇಶ್ ಅವರು 10,000 ರೂಪಾಯಿನ ಊಟದ ಮೇಲೆ ಸ್ಪೆಂಡ್ ಮಾಡಿದ್ರೆ ಅವರು ಅಷ್ಟೇ ಫುಡ್ಗೆ 2024 ಡಿಸೆಂಬರಲ್ಲಿ 10,839 ಅಂದರೆ 8.39% ಅಷ್ಟು ಜಾಸ್ತಿನ ಅವರು ಸ್ಪೆಂಡ್ ಮಾಡಬೇಕಾಗತ್ತೆ. ಸೊ ಪ್ರತಿ ವರ್ಷ ಎಸ್ಟಿಮೇಟೆಡ್ ಇನ್ಫ್ಲೇಷನ್ ರೇಟ್ ಮೇಲೆ ನೀವು ಆ ಪರ್ಟಿಕ್ಯುಲರ್ ವರ್ಷದ ಒಂದು ವಿಡ್ರಾಲ್ ಅಮೌಂಟ್ನ ನೀವು ಡಿಸೈಡ್ ಮಾಡಬೇಕಾಗತ್ತೆ. ಆ್ಯಂಡ್ ಅದ್ರ ಜೊತೆಗೇ ಒಂದು ಇಂಪಾರ್ಟೆಂಟ್ ವಿಚಾರ ಇಲ್ಲಿ ಏನಪ್ಪ ಅಂತಂದರೆ ಬೇರೆ ಸೆಕ್ಟರ್ಗೆ ಬೇರೆ ಇನ್ಫ್ಲೇಷನ್ ರೇಟ್ಗಳಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಪ್ರಾಕ್ಟಿಕಲ್ ಆಗಿ ನಿಮ್ಮ ಒಂದು ಸಿಸ್ಟಮ್ಯಾಟಿಕ್ ವಿಡ್ರಾಲ್ ಪ್ಲ್ಯಾನ್ನ ನಿಮ್ಮ ಬೇಸಿಕ್ ನೆಸೆಸಿಟೀಸ್ ಆದಂತಹ ಫುಡ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಇದಕ್ಕೆಲ್ಲ ಕವರ್ ಆಗೋ ರೀತಿಲಿ ಒಂದು ಪ್ರಾಕ್ಟಿಕಲ್ ರೀತಿಲಿ SWPನ ಪ್ಲ್ಯಾನ್ ಮಾಡ್ಕೊಳ್ಳೋದು ಉತ್ತಮ. ಈಗ ರಿಟೈರ್ಮೆಂಟ್ ಬಗ್ಗೆ ಮಾತಾಡೋಣ. ರಿಟೈರ್ಮೆಂಟಿಗೆ SWP ಒಂದು ಸ್ವಲ್ಪ ಬೇರೆ ಥರ ವರ್ಕ್ ಆಗುತ್ತೆ. ಸೊ ನಿಮ್ಮ ಒಂದು ರಿಟೈರ್ಮೆಂಟ್ ಲೈಫ್ ಸಿಕ್ಕಾಪಟ್ಟೆ ಈಸಿಯಾಗಿರಬೇಕು, ಚೆನ್ನಾಗಿರಬೇಕು ಅಂದರೆ SWPನ ನೀವು ಆಪ್ಟ್ ಮಾಡಿದ್ರೆ ಒಂದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಒಂದು ರಿಟೈರ್ಮೆಂಟ್ಗೋಸ್ಕರ SWPನ ನೀವೇನಾದರೂ ಪ್ಲಾನ್ ಮಾಡ್ತಿದ್ದೀರಾ ಅಂತಂದರೆ ಮುಖ್ಯವಾಗಿ ಬೇಸಿಕ್ಲಿ 3 ಸ್ಟೆಪ್ ಇದೆ. ಅದರಲ್ಲಿ ಮೊದಲನೇದೇನು ಅಂತಂದರೆ ನಿಮ್ಮ ಒಂದು ಟೋಟಲ್ ರಿಟೈರ್ಮೆಂಟ್ ಕಾರ್ಪಸ್ ಬೇರೆ ಸೋರ್ಸಸ್ಸಿಂದ ಎಷ್ಟಿದೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇನ್ವೆಸ್ಟ್ಮೆಂಟಿಂದ ಎಷ್ಟು ಬರ್ತಿದೆ, ಪೆನ್ಷನಿಂದ ಎಷ್ಟು ಬರ್ತಿದೆ, PPF ಇಂದ ಎಷ್ಟು ಬರ್ತಿದೆ ಅಂತ ಎಲ್ಲ ಕೂಡಿ ಒಂದು ಟೋಟಲ್ ಕಾರ್ಪಸ್ ಎಷ್ಟು ಬರುತ್ತೆ ಅನ್ನೋದನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಎರಡನೇ ಸ್ಟೆಪ್ ಏನು ಅಂತಂದರೆ ನಿಮ್ಮ ಒಂದು ಟೋಟಲ್ ಕಾರ್ಪಸ್ಸಿನ 4% ನೀವು ಆ್ಯನ್ಯುವಲಿ ವಿಡ್ರಾ ಮಾಡೋಕ್ಕೆ ನೀವು ಟಾರ್ಗೆಟ್ನ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಎಂಟೈರ್ ರಿಟೈರ್ಮೆಂಟ್ ಕಾರ್ಪಸ್ಸು 50 ಲಕ್ಷ ಇದ್ದರೆ ಅದರಲ್ಲಿ 4% ಅಂದರೆ 2 ಲಕ್ಷನ ನೀವು ಇಯರ್ಲಿ ವಿಡ್ರಾ ಮಾಡೋಕ್ಕೆ ನೀವು ಪ್ಲಾನ್ ಮಾಡಬೇಕಾಗತ್ತೆ. ಇದನ್ನೇ 4% ರೂಲ್ ಅಂತ ಕರೀತಾರೆ. ಆ್ಯಂಡ್ ಮೂರನೇ ಸ್ಟೆಪ್ ಬಂದು ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಆಗಲೇ ಹೇಳಿರೋ ಹಾಗೆ ಇಲ್ಲಿ ನೀವು ಇನ್ಫ್ಲೇಷನ್ನ ನೀವು ಕನ್ಸಿಡರೇಷನ್ಗೆ ತೊಗೊಂಡು ನಿಮಗೆ ಎರಡನೇ ಸ್ಟೆಪ್ಪಲ್ಲಿ ಸಿಕ್ಕಂತಹ ಅಮೌಂಟ್ ಏನಿರುತ್ತೆ ಅದನ್ನು ಇನ್ಫ್ಲೇಷನ್ ತಕ್ಕನಾಗೆ ನೀವು ಅಡ್ಜಸ್ಟ್ಮೆಂಟ್ನ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಇನ್ಫ್ಲೇಷನ್ ರೇಟ್ ಬಂದು 8% ಆಗಿದ್ದರೆ ಆಗ ನಿಮ್ಮ ಒಂದು ವಿಡ್ರಾಲ್ ಅಮೌಂಟ್ ಬಂದು 2,16,000 ರೂಪಾಯಿ ಆಗುತ್ತೆ. ಸೊ ಇದೆಲ್ಲ ಒಂದು ಸಿಂಪಲ್ ಬೇಸಿಕ್ ಫಾರ್ಮುಲಾ ಆದ್ರೂ ನೆಕ್ಸ್ಟ್ ಸ್ಟೆಪ್ ಬಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೀವು ಪರ್ಸ್ನಲ್ ಆಗಿ ನಿಮ್ಮ ಸ್ಪೆಂಡಿಂಗ್ ಹ್ಯಾಬಿಟ್ ಏನು, ಸ್ಪೆಂಡಿಂಗ್ ಅಬಿಲಿಟಿ ಏನು, ನಿಮ್ಮ ನೀಡ್ ಏನು, ನಿಮಗೆ ತಿಂಗಳಿಗೆ ಇಲ್ಲ ವರ್ಷಕ್ಕೆ ಎಷ್ಟು ಬೇಕಾಗುತ್ತೆ ರಿಟೈರ್ಮೆಂಟ್ ಆದಮೇಲೆ ಅನ್ನೋದನ್ನ ನೀವು ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಅಮೌಂಟ್ ಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಬೋದು. ಸೊ ಈಗ ಈ SWPನ ಬೆನಿಫಿಟ್ಸ್ ಏನು ಅನ್ನೋದ್ರ ಬಗ್ಗೆ ಮಾತಾಡೋಣ ಬನ್ನಿ. SWPನ ಅಡ್ವಾಂಟೇಜ್ ಏನು ಅಂತಂದರೆ ಸುಮಾರು ಅಡ್ವಾಂಟೇಜ್ ಇದೆ. ಅದರಲ್ಲಿ ಮೊದಲನೇ ಅಡ್ವಾಂಟೇಜ್ ಏನು ಅಂತಂದರೆ ಡಿಸಿಪ್ಲಿನ್. ಎಸ್, ನೀವು ರೆಗ್ಯುಲರ್ ಆಗಿ ಹಣನ ವಿಡ್ರಾ ಮಾಡ್ತಿದ್ದೀನಿ, ಇನ್ವೆಸ್ಟ್
ಇನ್ವೆಸ್ಟ್ಮೆಂಟಿಂದ ಅಂತ ಅಂದರೆ ಆಗ ನಿಮಗೆ ಬರೀ ವಿಡ್ರಾಲಲ್ಲಿ ಅಷ್ಟೇ ಅಲ್ಲ, ಸ್ಪೆಂಡಿಂಗಲ್ಲೂ ಸಹ ಡಿಸಿಪ್ಲಿನ್ ಇರುತ್ತೆ. ಓಕೆ, ನಾನು ತಿಂಗಳು ಇಷ್ಟು ವಿಡ್ರಾ ಮಾಡ್ತಾ ಇದ್ದೀನಿ, ಇಷ್ಟಿಷ್ಟಲ್ಲಿ ನಾನು ಖರ್ಚು ನೋಡ್ಕೋಬೇಕಾಗತ್ತೆ ಅಂತ ಒಂದು ಡಿಸಿಪ್ಲಿನ್ ಬರುತ್ತೆ ಒಂದು. ಮತ್ತು ಎರಡನೇದೇನು ಅಂದರೆ ಎಲ್ಲ ಅಮೌಂಟ್ನು ಒಟ್ಟಿಗೆ ವಿಡ್ರಾ ಮಾಡ್ತೀರಾ ಅಂತ ಅಂದರೆ ಅಲ್ಲಿ ಸ್ವಲ್ಪ ರಿಸ್ಕ್ ಇರುತ್ತೆ. ಸೊ ಆ ಒಂದು ರಿಸ್ಕ್ನ ಇದು ಎಲಿಮಿನೇಟ್ ಮಾಡುತ್ತೆ ಒಂದು. ಎರಡನೇದೇನು ಅಂತಂದರೆ ಎಂಟೈರ್ ಅಮೌಂಟ್ನ ನೀವು ಒಟ್ಟಿಗೆ ವಿಡ್ರಾ ಮಾಡ್ತೀನಿ ಅಂತ ಅಂದರೆ ಆವಾಗ ನೀವು ಮಾರ್ಕೆಟ್ನ ಕರೆಕ್ಟಾಗಿ ಟೈಮ್ ಮಾಡಬೇಕಾಗತ್ತೆ. ಕೆಲವೊಂದು ಸರಿ ಮಾರ್ಕೆಟಿನ ಕೆಲವೊಂದು ಫೇಕ್ ನ್ಯೂಸ್ ಇರ್ಬೋದು, ಇಲ್ಲ ಅಂತ ಅಂದರೆ ಒಂದು ಸೆಲ್ಲಿಂಗ್ ಪ್ರೆಷರ್ ಇರ್ಬೋದು. ಸೊ ಇದು ಎಲ್ಲಾದ್ರ ಮೇಲೂ ಅದು ಡಿಪೆಂಡ್ ಆಗಿರುತ್ತೆ. ಸೊ ಅದ್ರ ಬದಲಾಗಿ ನೀವು SWPನ ಏನಾದರೂ ಆಫ್ ಮಾಡಿಕೊಂಡ್ರೆ ನೆಮ್ಮದಿಯಾಗಿ ನಿದ್ದೆನೂ ಮಾಡ್ಬೋದು, ಟೆನ್ಷನೂ ಇರಲ್ಲ, ಮತ್ತು ಹ್ಯಾಸಲ್ ಫ್ರೀಯಾಗಿ ನೀವು ನಿಮ್ಮ ಹಣನ ವಿಡ್ರಾ ಮಾಡ್ಬೋದು. ಮೂರನೇದು ಬಂದು ರುಪಿ ಕಾಸ್ಟ್ ಆವ್ರೇಜಿಂಗ್. ಸೊ ನೀವೊಂದು ಯೂನಿಟ್ಸ್ನ ಬೇರೆ ಬೇರೆ ಪ್ರೈಸಲ್ಲಿ ನೀವು ಸೆಲ್ ಮಾಡಿರ್ತೀರ. ಕೆಲವೊಂದು ಸರಿ ಹೈಯರ್ ಪ್ರೈಸಲ್ಲಿ, ಕೆಲವೊಂದು ಸರಿ ಲೋವರ್ ಪ್ರೈಸಲ್ಲಿ. ಸೊ ಅವಾಗ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂದರೆ ಇದು ಆವ್ರೇಜ್ ಔಟ್ ಆಗಿ ನಿಮಗೆ ಒಂದು ಸ್ಟೇಬಲ್ ಇನ್ಕಮ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಅಂದರೆ ಈ ಒಂದು SWP ಅನ್ನೋದು ಬುಲ್ಲಿಶ್ ಮಾರ್ಕೆಟಲ್ಲಿ ತುಂಬಾ ಸೂಟಬಲ್ ಆಗಿರುತ್ತೆ. ಸೊ ನಿಮ್ಮ ಒಂದು ಟೆನ್ಯೂರ್ ಇನ್ನೇನು ಮುಗಿತಿದೆ ಅಂತ ಅಂದಾಗ ನೀವು ಇದರಿಂದ ಕ್ಯಾಪಿಟಲೈಸ್ ಮಾಡ್ಕೊಬೋದು. ಸೊ ಆಗ ನೀವು ಒಂದು ಸಿಸ್ಟಮ್ಯಾಟಿಕ್ ಆಗಿ ವಿಡ್ರಾಲ್ ಮಾಡ್ತಿದ್ರು ಸಹ ನಿಮ್ಮ ಒಂದು ಓವರ್ ಆಲ್ ಅಸೆಟ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇರೋದನ್ನ ನೀವು ಕಾಣ್ಬೋದು. ಬಟ್ ನಾಟ್ ದಿ ಲೀಸ್ಟ್ ಒಂದು ಪ್ರೆಡಿಕ್ಟಬಲ್ ಇನ್ಕಮ್ ಸೋರ್ಸ್ ನಿಮಗೆ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಒಂದು ಫುಲ್ ಟೈಮ್ ಜಾಬ್ ಮಾಡ್ತಿರ್ಬೋದು, ಇಲ್ಲ ಅಂತ ಅಂದರೆ ಪೆನ್ಷನ್ನೇ ಬರ್ತಿರ್ಬೋದು. ಸೊ ಏನೇ ಇದ್ರೂ ಒಂದು ಪ್ಯಾರಲಲ್ ಸೋರ್ಸ್ ಆಫ್ ಇನ್ಕಮ್, ಅದೂ ಒಂದು ಪ್ರೆಡಿಕ್ಟಬಲ್ ಪ್ಯಾರಲಲ್ ಸೋರ್ಸ್ ಆಫ್ ಇನ್ಕಮ್ನ ನೀವು ಪಡ್ಕೋಬಹುದು. ಸೊ ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ವೇಟ್, ಟ್ಯಾಕ್ಸೇಷನ್ ಬಗ್ಗೆ ಮಾತಾಡೋದು ಮರ್ತೇ ಅಲ್ಲ. ಎಸ್, ತಲೆ ಕೆಡಿಸ್ಕೋಬೇಡಿ, ಟ್ಯಾಕ್ಸೇಷನ್ ಬಗ್ಗೆ ಮಾತಾಡೋಣ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮ್ಯೂಚುವಲ್ ಫಂಡಲ್ಲಿ ನಿಮಗೆ ಏನೊಂದು ಲಾಭ ಬರುತ್ತೆ ಅದ್ರ ಮೇಲೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಬೀಳುತ್ತೆ. ನೀವು ಎಷ್ಟು ತಿಂಗಳುಗಳ ಕಾಲ ಇಲ್ಲ ವರ್ಷಗಳ ಕಾಲ ಹೋಲ್ಡ್ ಮಾಡಿದಾರ ಅನ್ನೋದ್ರ ಮೇಲೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಇಲ್ಲ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಬೀಳುತ್ತೆ. ಸೊ ಅದು ಎಷ್ಟೆಷ್ಟಿದೆ ಅಂತ ಅಂದರೆ ಜುಲೈ 23, 2024 ಪ್ರಕಾರ. ಸೊ ಇದು ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಇಲ್ಲ ಲಾರ್ಜ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸಿನ ರೇಟ್ಸ್ ಬಂದು ಈ ರೀತಿ ಇದೆ. ಸೊ SWP ಬದಲು ನೀವು ಡಿವಿಡೆಂಡ್ನು ಸಹ ನೀವು ಈ ಒಂದು ಸ್ಕೀಮಲ್ಲಿ ಆಫ್ ಮಾಡ್ಬೋದು. ಬಟ್ ನೀವು ಡಿವಿಡೆಂಡ್ನ ಏನಾದರೂ ಆಫ್ ಮಾಡ್ತೀರಾ ಅಂತ ಅಂದರೆ ಸೋರ್ಸಲ್ಲೇ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಆ್ಯಕ್ಟ್ ಆಗುತ್ತೆ. ಸೊ ನಿಮಗೆ ಒಂದು ಡಿವಿಡೆಂಡ್ ಬಂದ ಮೇಲೆ ನೀವೇನು ಟ್ಯಾಕ್ಸ್ ಕಟ್ಟೋ ಆಗಿರಲ್ಲ, ಬಟ್ ನಿಮಗೆ ಸೋರ್ಸಲ್ಲೇ ಆ ಒಂದು ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ನ ಆಗಿರ್ತಾರೆ. ಆ್ಯಂಡ್ ಅದ್ರ ಜೊತೆಗೇ ನೀವು SWPನ ಏನಾದರೂ ನೀವು ಚೂಸ್ ಮಾಡಿದ್ರೆ ಸೋರ್ಸಲ್ಲಿ ಏನು ಡಿಡಕ್ಟ್ ಆಗಲ್ಲ, ಬಟ್ ನಿಮ್ಮ ಒಂದು ಕ್ಯಾಪಿಟಲ್ ಗೇನ್ಸ್ ಏನಿರುತ್ತೆ ಆ ಒಂದು ಕ್ಯಾಪಿಟಲ್ ಗೇನ್ಸ್ ಮೇಲೆ ನೀವು ಟ್ಯಾಕ್ಸ್ನ ಕಟ್ಟಬೇಕಾಗತ್ತೆ. ಹೈಯರ್ ಟ್ಯಾಕ್ಸ್ ಬ್ರಾಕೆಟ್ಗೆ ಬೀಳುವ ಮಂದಿ ಈ ಒಂದು SWPನ ರೆಗ್ಯುಲರ್ ಆಗಿ ಚೂಸ್ ಮಾಡ್ತಾರೆ. ಯಾಕೆ ಅಂತಂದರೆ ಮೊದಲನೇದಾಗಿ ಇವರು ಕ್ಯಾಪಿಟಲ್ ಗೇನ್ಸ್ ಮೇಲೆ TDSನ ಕಟ್ಟೋ ಹಾಗಿರಲ್ಲ. ಅದ್ರ ಜೊತೆ ಈಕ್ವಿಟಿ ಅಥವಾ ಈಕ್ವಿಟಿ ಓರಿಯೆಂಟೆಡ್ ಫಂಡ್ಸ್ ಮೇಲೆ ಬರುವಂತಹ ಕ್ಯಾಪಿಟಲ್ ಗೇನ್ಸ್ಗೆ ಒಂದು ಮಾಡ್ರೇಟ್ ರೇಟಲ್ಲಿ ಮಾತ್ರ ಇವು ಟ್ಯಾಕ್ಸ್ ಆಗುತ್ತೆ. ಅದ್ರ ಜೊತೆ ಡೆಪ್ತ್ ಓರಿಯೆಂಟೆಡ್ ಫಂಡ್ಸ್ ಏನಿರುತ್ತೆ ಅದು ಸಹ ಒಂದು ಮಾಡ್ರೇಟ್ ರೇಟಲ್ಲೇ ಟ್ಯಾಕ್ಸ್ ಆಗುತ್ತೆ ಡ್ಯೂ ಟು ಇಂಡೆಕ್ಸೇಷನ್ ಬೆನಿಫಿಟ್ಸ್ ಆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್. ಸೊ ಈಗ SWP ಅಂದರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ, ಅದರ ಒಂದು ಟ್ಯಾಕ್ಸ್ ಬೆನಿಫಿಟ್ಸ್ ಏನು, ಮುಖ್ಯವಾಗಿ ಬೆನಿಫಿಟ್ಸ್ ಏನು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಸೊ ಈಗ ಅದನ್ನು ಹೇಗೆ ಪ್ಲ್ಯಾನ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಫಸ್ಟ್ ಸ್ಟೆಪ್ಪಲ್ಲಿ ನಿಮ್ಮ ಒಂದು ಫಿನಾನ್ಷಿಯಲ್ ಗೋಲ್ಸ್ ಏನಿದೆ, ಎಮರ್ಜೆನ್ಸಿ ಫಂಡ್ ಎಷ್ಟು ಬೇಕಾಗತ್ತೆ, ನಾನು ಎಷ್ಟು ಹಣನ ವಿಡ್ರಾ ಮಾಡಬೇಕಾಗತ್ತೆ, ನನ್ನ ನೀಡ್ಸ್ ಏನು ಅನ್ನೋದನ್ನ ಕ್ರಿಸ್ಟಲ್ ಕ್ಲಿಯರ್ ಆಗಿ ನೀವು ಪ್ಲಾನ್ ಔಟ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೇ ಮಾರ್ಕೆಟ್ ಕಂಡೀಷನ್ ಮತ್ತು ಇನ್ಫ್ಲೇಷನ್ನು ಸಹ ನೀವು ಗಮನದಲ್ಲಿಟ್ಟುಕೊಂಡು ಈ ಪರ್ಟಿಕ್ಯುಲರ್ ಥಿಂಗ್ನ ನೀವು ಪ್ಲಾನ್ ಔಟ್ ಮಾಡಬೇಕಾಗತ್ತೆ. ಏನಪ್ಪ ಅಂತಂದರೆ ಒಬ್ಬರು ಎಕ್ಸ್ಪರ್ಟ್ ಜೊತೆ ಮಾತಾಡೋದು ಒಂದು ಒಳ್ಳೆಯ ಆಪ್ಷನ್ ಆಗುತ್ತೆ. ಏನಕ್ಕೆ ಅಂತಂದರೆ ಅವರೊಂದು ರಿಯಲಿಸ್ಟಿಕ್ ಪಿಕ್ಚರ್ ಕೊಡ್ತಾರೆ. ಎಷ್ಟು ಅಮೌಂಟ್ನ ನೀವು ವಿಡ್ರಾ ಮಾಡ್ಬೋದು, ಮತ್ತು ಏನು ಮಾಡಬೇಕು, ಏನು ಮಾಡಬಾರ್ದು, ಅದ್ರ ಜೊತೆಗೇ ಈ ಒಂದು ಫಂಡು ಎಷ್ಟು ವರ್ಷಗಳ ಕಾಲ ಉಳಿಬೋದು ಅನ್ನೋದ್ರ ಬಗ್ಗೆ ಒಂದು ರಿಯಲಿಸ್ಟಿಕ್ ಐಡಿಯಾನ ಒಬ್ಬರು ಎಕ್ಸ್ಪರ್ಟ್ ನಿಮಗೆ ಕೊಡ್ತಾರೆ. ಟ್ಯಾಕ್ಸ್ ಬೆನಿಫಿಟ್ಸ್ ಬಗ್ಗೆ ಮಾತ್ರ ನೀವು ಕಾನ್ಸಂಟ್ರೇಟ್ ಏನಾದ್ರು ಮಾಡ್ತಿದ್ದೀರಾ, ಅದಕ್ಕೋಸ್ಕರ SWPನ ನೀವೇನಾದರೂ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ ಅಂತಂದರೆ ಬೇರೆ ಬೇರೆ ರೆಗ್ಯುಲೇಷನ್ಸ್ ಏನೇನಿದೆ ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಂಡ್ರೆ ಎಷ್ಟು ಹಣನ ವಿಡ್ರಾ ಮಾಡ್ಬೋದು ಆ್ಯಂಡ್ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ನ ನೀವು ಇದರಿಂದ ಹೇಗೆ ಪಡ್ಕೋಬೋದು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೇ ಕೆಲವೊಂದು ಟೂಲ್ಸ್, ಫಾರ್ ಎಕ್ಸಾಂಪಲ್ ನಮ್ಮ ಗ್ರೋ ಅಲ್ಲಿ ಇರುವಂತಹ SWP ಕ್ಯಾಲ್ಕುಲೇಟರ್ನ ನೀವು ಉಪಯೋಗಿಸ್ಬೋದು. ಅಲ್ಲಿ ನೀವು ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟು, ಎಕ್ಸ್ಪೆಕ್ಟೆಡ್ ರಿಟರ್ನ್ ರೇಟ್ ಎಷ್ಟು, ಮತ್ತು ನೀವು ಪ್ರತಿ ತಿಂಗಳು ಎಷ್ಟು ಹಣನ ವಿಡ್ರಾ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರ ಅನ್ನೋದನ್ನ ನೀವು ಎಂಟ್ರಿ ಮಾಡಿದ್ರೆ ನಿಮ್ಮ ಒಂದು ಟೆನ್ಯೂರ್ ಮತ್ತು ನಿಮ್ಮ ಒಂದು ವಿಡ್ರಾವಲ್ ಅಮೌಂಟ್ ಮತ್ತು ಎಷ್ಟು ಹಣ ಉಳಿದಿರತ್ತೆ ಅನ್ನೋದು ಸಹ ನೀವು ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಕ್ವಿಕ್ ಆಗಿ ಈ ಒಂದು ವಿಡಿಯೋಲಿ ನಾವು ಏನು ಮಾತಾಡಿದ್ವಿ ಅನ್ನೋದ್ರ ಬಗ್ಗೆ ರೀಕ್ಯಾಪ್ ಮಾಡೋ ಹಾಗಿದ್ರೆ ನಾವು SWP ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಅದ್ರ ಜೊತೆಗೇನೆ ನೆಟ್ ಅಸೆಟ್ ವ್ಯಾಲ್ಯೂ ಅಂದ್ರೆ ಏನು, ನಾವು ಈ ಒಂದು SWPನ ಸ್ಟಾರ್ಟ್
ಮಾಡಬೇಕಾದ್ರೆ ತಿಳ್ಕೊಬೇಕಾದಂತಹ 4% ರೂಲ್ ಏನು, ಇದರ ಟ್ಯಾಕ್ಸ್ ಬೆನಿಫಿಟ್ ಏನು, ಇದರ ಬೆನಿಫಿಟ್ ಏನು, ಆ್ಯಂಡ್ SWP ಸ್ಟಾರ್ಟ್ ಮಾಡೋದು ಹೇಗೆ, ಯಾವ ರೀತಿ ಪ್ಲ್ಯಾನ್ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋಲಿ ನಾವು ಮಾತಾಡಿದ್ದೀವಿ. ಆ್ಯಂಡ್ ಡಿಸ್ಕ್ಲೇಮರ್, ಇದು ಬರೀ ಎಜುಕೇಷನಲ್ ಪರ್ಪಸ್ಗಾಗಿತ್ತು, ಯಾವುದೇ ತರಹದ ರೆಕಮೆಂಡೇಶನ್ ಅಲ್ಲ. ಸೊ ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮಗೆ ಬೇಕು ಅಂತಂದರೆ ಈ ಕೂಡಲೇ ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೊಮ್ಮೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಂಟಿಲ್ ದೆನ್, ಬಾಯ್, ಟೇಕ್ ಕೇರ್, ಹ್ಯಾಪಿ ಇನ್ವೆಸ್ಟಿಂಗ್. Mutual fund investments are subject to market risks. Read all scheme-related documents carefully.